ನಮಸ್ಕಾರ ವೀಕ್ಷಕರೇ, ಅಗ್ರಿಲೈನ್ಗೆ ನಿಮಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಅಗ್ರಿಕಲ್ಚರ್ ರ್ಯಾಂಕ್ ಬಗ್ಗೆ ಡಿಸ್ಕಷನ್ ಅನ್ನು ಮಾಡಿದ್ವಿ. ಅಗ್ರಿಕಲ್ಚರ್ ರ್ಯಾಂಕ್, ಪ್ರಾಕ್ಟಿಕಲ್ ರ್ಯಾಂಕ್ ಅಲ್ಲಿ ಚೆನ್ನಾಗಿ ರ್ಯಾಂಕ್ ಬರಬೇಕಂದ್ರೆ ಯಾವೆಲ್ಲ ಎಟ್ಟೆಟ್ ಸ್ಕೋರ್ ಮಾಡ್ಬೇಕಂತೇಳಿ ಯಾರು ಆ ವಿಡಿಯೋನ ನೋಡಿದಲ್ಲ ಹೋಗಿ ನೋಡಿ, ನಮ್ಮ ಚಾನಲಲ್ಲಿ ನಿಮಗೆ ಸಿಗತ್ತೆ. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂತಂದ್ರೆ, ವೆಟರ್ನರಿ ರ್ಯಾಂಕು ವಿದಿನ್ 1000 ಬರಬೇಕಂದ್ರೆ ಎಷ್ಟೆಲ್ಲ ನಾವು ಸ್ಕೋರ್ ಮಾಡಬೇಕು ಅನ್ನೋದು ಈ ವಿಡಿಯೋದ ಒಂದು ಮುಖ್ಯವಾದ ಉದ್ದೇಶ ಆಗಿರ್ತೈತಿ. ಈ ವೆಟರ್ನರಿ ರ್ಯಾಂಕ್ ಕೊಡ್ಬೇಕಂತಂದ್ರೆ ಫಸ್ಟ್ ನಮಗೇನು ಗೊತ್ತಿರ್ಬೇಕಂತಂದ್ರೆ ಏನೇನು ಕನ್ಸಿಡರ್ ಮಾಡ್ತಾರೆ, ಯಾವುದರಿಂದ ಮಾರ್ಕ್ಸ್ ಅನ್ನು ತಗೋತಾರೆ. ಪ್ರಾಕ್ಟಿಕಲ್, ಎಸ್ಪೆಷಲಿ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಪ್ರಾಕ್ಟಿಕಲ್ ಏನೇನು ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ, ಒಂದು ನಿಮ್ಮ KCET, PCB ಮಾತ್ರ, ಅದು ಗೊತ್ತಿರಲಿ ನಿಮಗೆ. PCB ಮಾತ್ರ, CET ಒಂದೇ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಪ್ರಾಕ್ಟಿಕಲ್ ಟೆಸ್ಟ್, PUC ಮಾರ್ಕ್ಸ್ ವೆಟರ್ನರಿಗೆ ಕನ್ಸಿಡರ್ ಆಗೋದಿಲ್ಲ. ಓಕೆ, ಇಲ್ಲಿ ಏನು ಸ್ಕೋರ್ ಮಾಡ್ಬೇಕು ನಾವು ಫಾರ್ ಗೆಟಿಂಗ್ ಅ ರ್ಯಾಂಕ್ ವಿದಿನ್ 1000? ಓಕೆ, ಪ್ರೀವಿಯಸ್ ಇಯರ್ ಡಾಟಾ ಪ್ರಕಾರ ನೋಡೋದಾದರೆ ನಿಮ್ಮ ರ್ಯಾಂಕ್ ಅದು ಮಾರ್ಕ್ಸು 50 to 60% ಎಷ್ಟಿರ್ತಾವೆ ಟೋಟಲ್ ಮಾರ್ಕ್ಸ್? PCB 180 ಮಾರ್ಕ್ಸ್ ಇರ್ತಾವೆ. ಆ ಮಾರ್ಕ್ಸಲ್ಲಿ ನಿಮಗೆ 50 to 60% ಮಾರ್ಕ್ಸ್ ಬರಬೇಕು. ಪ್ರಾಕ್ಟಿಕಲ್ ಥ್ರೂ ನಿಮಗೆ ಸೀಟ್ ಸಿಗ್ಬೇಕಂತಂದ್ರೆ. ಆನಂತರ ಪ್ರಾಕ್ಟಿಕಲ್ ಎಕ್ಸಾಮ್ 90 to 100 ಮಾರ್ಕ್ಸ್ ಬರಬೇಕಾಗ್ತಾವೆ. ಇವು ಎರಡೂ ಶೇರ್ ಎಟ್ಟಿರ್ಬೇಕಂತಂದ್ರೆ 75 ಪ್ಲಸ್ ಆಗಬೇಕು. ಗೊತ್ತಾಯ್ತಾ? ಎರಡೂ ಸೇರಿ 75 ಪ್ಲಸ್ ಆಗಬೇಕು. ನೀವು ಅನ್ಕೋರಿ, ಇಲ್ಲಿ 50% ಮಾರ್ಕ್ಸ್ ಬಂದು ನಿಮಗೆ CETಯಲ್ಲಿ ಅಂದರೆ 180ಗೆ 90 ಬಂದು ಅಂತಂದ್ರೆ ಇದರದ 50% ಎಷ್ಟಾಗ್ತೈತಿ? 25 ಆಗ್ತೈತಿ. ಪ್ಲಸ್ ಇಲ್ಲಿ 90 ಬಂದು ಅನ್ಕೋರಿ, ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ 90 ಬಂದು ಅಂದ್ರೆ ಎಷ್ಟಾಗ್ತೈತಿ? ಅದರ 50% 45 ಆಗ್ತೈತಿ. ಎರಡು ಸೇರಿ ಎಷ್ಟಾದು? 70 ಆಯಿತು. ಈ ಮಾರ್ಕ್ಸಿಗೆ ನಿಮ್ಗೆ ವೆಟರ್ನರಿ ರ್ಯಾಂಕ್ ವಿದಿನ್ 1000 ಬರೋದಿಲ್ಲ, ಸೀಟು ಸಿಗುತ್ತಿಲ್ಲ. ಇಲ್ಲಿ 50, ಇಲ್ಲಿ 90 ಬಂತಂದ್ರೆ ಇಲ್ಲಿ 5 ಇನ್ಕ್ರೀಸ್ ಆಗ್ಲಕ್ಕೆ ನಿಮಗೆ ಇಲ್ಲಿ ಸ್ಕೋಪ್ ಇದೆ. ಇಲ್ಲಿ 100% ಮಾಡ್ಕೋರಿ, ಇಲ್ಲಿ 50% ಮಾಡ್ರಿ, 75% ಆಗ್ತದೆ. ಸೊ ವಿಲ್ ಗೆಟ್ ಅ ಚಾನ್ಸ್. ನಾನು ಲೋವೆಸ್ಟ್ ಕಾಲೇಜ್ ಹೇಳ್ತಾ ಇದ್ದೀನಿ, ಅದು ಟಾಪ್ ಕಾಲೇಜ್ ಅಲ್ಲ, ಲೀಸ್ಟ್ ಕಾಲೇಜ್ ನಿಮಗೆ ಸಿಗೋ ಒಂದು ಚಾನ್ಸ್ ಇರ್ತೈತಿ. ಅದು ಯಾವಾಗ? ಪ್ರಾಕ್ಟಿಕಲ್ಗೆ ನೀವು 200ಕ್ಕೆ 200 ತೊಗೊಂಡ್ಬಿಟ್ಟು CET ಒಳಗೆ 90 ಮಾರ್ಕ್ಸ್ ಬಂದರೆ ಈ ಒಂದು ಚಾನ್ಸ್ ನಿಮಗೆ ಇರ್ತೈತೆ. ಇಲ್ಪ ನಾವು CET ಒಳಗೆ ಜಾಸ್ತಿ ಮಾಡ್ತೀವಿ, 60% ಮಾರ್ಕ್ಸ್ ತೊಗೋತೀವಿ ಅಂದ್ರೆ 180ಗೆ ಆಲ್ಮೋಸ್ಟ್ ನೀವು 100 ಮಾರ್ಕ್ಸ್ ತೊಗೋತೀರಂತಂದ್ರೆ ಇಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ನಡೀತೈತೆ. ಬಟ್ ಇನ್ ಜನರಲ್ ಆಗಿ ನಾನು ನಿಮ್ಗೆ ಹೇಳೋದೇನಂತಂದ್ರೆ, CETಯಲ್ಲಿ 180ಗೆ ಏನು ಟಾರ್ಗೆಟ್ ಇರಬೇಕು? 180 ಮಾರ್ಕ್ಸಿಗೆ ನಿಮ್ಮ ಟಾರ್ಗೆಟ್ ಇರಬೇಕು 110. ಪ್ರಾಕ್ಟಿಕಲ್ ಎಕ್ಸಾಮಿಗೆ 200ಗೆ 180 ಪ್ಲಸ್ ಅಟ್ಲೀಸ್ಟ್ ಇಟ್ಕೋರಿ. 180 ಪ್ಲಸ್ ಅಂದರೆ 90 ಪ್ಲಸ್, ಇಲ್ಲಿ 110 ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಅದೊಂದು 70% ಮಾರ್ಕ್ಸ್ ಆಗ್ತದೆ. ಇಲ್ಲಿ 60 ಅಂತ ಹೇಳಿನಲ್ಲ, ಲೀಸ್ಟ್ ಇದೆ, ಅದು 70% ಇಟ್ಕೊಂಡು ಇಲ್ಲಿ ನೀವು 90% ತನಕ ಬಂತಂದ್ರೆ ಯು ವಿಲ್ ಹ್ಯಾವ್ ಅ ಚಾನ್ಸ್. ಇಲ್ಲ ನಮಗೆ 100% ವೆಟರ್ನರಿ ಬೇಕೇ ಬೇಕಂತಂದ್ರೆ ಇಲ್ಲಿ 100%, ಇಲ್ಲಿ 70%. ಅಂದ್ರೆ ಟೋಟಲ್ ಎಷ್ಟಾಗ್ತೈತಿ? 70 50% ಅಂತಂದ್ರೆ 35 ಆಗ್ತೈತಿ. ಇಲ್ಲಿ 100 ಅಂದ್ರೆ 50 ಆಗ್ತೈತಿ. ಎರಡೂ ಸೇರಿ 85% ಆಗ್ತೈತಿ. ಇಷ್ಟು ಮಾಡ್ರಿ, 100% ನಿಮ್ಗೆ ವೆಟರ್ನರಿ ಸೀಟ ಸಿಗ್ತದೆ. ನೀವು ಎಲ್ಲೆತ್ತಿರಲ್ಲಿ ನಿಮಗೆ ಸೀಟ ಸಿಗ್ತದೆ. ಇನ್ನು ಈ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸ್ಕೋರ್ 100% ಮಾಡೋದು ಕಷ್ಟ ಇದೆ ಏನೋ ಅಂತ ನಿಮ್ಮ ತಲೆಗೆ ಬರ್ತದೆ. ಖಂಡಿತವಾಗಿಯೂ ಕಷ್ಟ ಇಲ್ಲ. ಒಂದು 5 ದಿನದ ಕೆಲಸ ಅದ. ಅದು 5 ದಿವಸ ನೀವು ಸ್ಟ್ರಿಕ್ಟ್ ಆಗಿ ಪ್ರಿಪ್ರೇಷನ್ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ ಔಟ್ ವಿತ್ ಅ ಗುಡ್ ಟೀಚರ್. ಚೆನ್ನಾಗಿರೋ ಟೀಚರು, ಚೆನ್ನಾಗಿರೋ ಮೆಟೀರಿಯಲ್ಸು, ಬುಕ್ಸು, ಆನ್ಲೈನ್ ಕಂಟೆಂಟು ಎಲ್ಲ ಪ್ಲ್ಯಾನ್ಸ್ ಇದ್ದಲ್ಲಿ ಹೋಗಿ ನೀವು ಸ್ಟಡಿ ಮಾಡಿರಿ. ಎಲ್ಲಿ ಅಂತಂದ್ರೆ ನಮ್ಮ ಹತ್ರ ಬಂದು ಸ್ಟಡಿ ಮಾಡಿರಿ. ಯು ವಿಲ್ ಡೆಫಿನೆಟ್ಲಿ ಸ್ಕೋರ್ ಔಟ್ 100% ಗ್ಯಾರಂಟಿ ನಾನು ನಿಮಗೆ ಕೊಡ್ತೇನಂತ. ಓಕೆ, ನಮ್ಮ ಕ್ಲಾಸ್ಗಳು ಏಪ್ರಿಲ್ 26ಕ್ಕೆ ಧಾರವಾಡ ಒಳಗೆ ಸ್ಟಾರ್ಟ್ ಆಗ್ತಾವೆ. 1ನೇ ಬ್ಯಾಚ್.
ಎರಡನೇದ್ದು ಮೇ 4ರಿಂದ ಸ್ಟಾರ್ಟ್ ಆಗ್ತೈತಿ. 4 ದಿವಸ 3 ದಿವಸ ಗ್ಯಾಪ್ ಇದ್ದರೂ ಕೂಡ ಯು ಕ್ಯಾನ್ ಜಾಯಿನ್ ಅವರ್ ಕ್ಲಾಸ್. ನಿಮ್ಮ ಒಂದು ಸ್ಕೋರ್ ಅತಿ ಹೆಚ್ಚಾಗಿ ಬರಲಿಕ್ಕೆ ಏನೇನು ಬೇಕಲ್ಲ ಎಲ್ಲ ಮೆಟೀರಿಯಲ್ ನಾವು ಪ್ರೊವೈಡ್ ಮಾಡ್ತೀವಿ, ಸ್ಕೋರ್ ಮಾಡೋ ಥರ ಮಾಡ್ತೀವಿ. ಓಕೆ, ಇಲ್ಲ ನಮ್ಮ ಕ್ಲಾಸಿಗೆ ಬರೋಕ್ಕಾಗಲಿಲ್ಲ ಅಂತಂದ್ರೆ ಪರ್ಚೇಸ್ ಮೈ ಬುಕ್. 960 rupees ಇದೆ, ಜಸ್ಟ್ 960 rupees. ಅಗ್ರಿ ಲೈನ್ ಆ್ಯಪಲ್ಲಿ ನಿಮಗೆ ಸಿಗ್ತೈತೆ, ಅದು ಪರ್ಚೇಸ್ ಮಾಡಿರಿ. ಆನ್ಲೈನ್ ಕ್ಲಾಸಸ್ ಕೂಡ ಸಿಗ್ತಾವೆ ನಿಮ್ಗೆ. ನಾನು ಹಿಂದೆನೂ ಹೇಳಿದ್ದೀನಿ, ನಮ್ಮ ಆನ್ಲೈನ್ ಕೋರ್ಸ್ ಇಷ್ಟು ಪರ್ಫೆಕ್ಟ್ ಇದೆ ಅಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಆ ಒಂದು ಕೋರ್ಸ್ ಮಾಡಿದ್ರೆ ನೀವು 100% ಕಂಪ್ಲೀಟ್ ಮಾಡಿ ಎಲ್ಲ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿದ್ರೆ ಅಂದ್ರೆ ಯು ಕ್ಯಾನ್ ಸ್ಕೋರ್ ಔಟ್ ಮೆನಿ ವೇರ್ ಸ್ಕೋರ್ಡ್. ಅರ್ಲಿಯರ್ 200 ಸಾಕಷ್ಟು ಜನ ಸ್ಕೋರ್ ಮಾಡಿದ್ದಾರೆ. ಆಫ್ಲೈನ್ಗೆ ಬಂದವ್ರಿಗಿಂತ ಚೆನ್ನಾಗಿ ಆನ್ಲೈನ್ದವರೇ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಸಫಿಷಿಯೆಂಟ್ ಟೈಮ್ ಇರ್ತೈತಿ, ಶಾಂತ ರೀತಿಯಿಂದ ಕುಂತು ಪ್ರಿಪೇರ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ವಿಡಿಯೋ ಇಲ್ಲಿಗೆ ನಾವು ಮುಗಿಸೋಣ. ಮುಂದೆ ಮತ್ತೆ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೆ ನಮ್ಮ ಒಂದು ವಿಡಿಯೋಗಳನ್ನು ನೀವು ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.